ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಈನೋ ಸೋಡಾ ಮೊಸರು ಏನು ಉಪಯೋಗಿಸಿದೆ ಒಂದು ಸಣ್ಣ ಬೀಟ್ರೂಟ್ ಉಪಯೋಗಿಸಿ ಪೇಪರಷ್ಟೇ ತೆಳುವಾಗಿರೋ ಗರ್ಗರಿಯಾಗಿರೋ ಬೀಟ್ರೂಟ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಬಹುದು ಎಷ್ಟು ತೆಳುವಾಗಿದೆ ಗರ್ಗರಿಯಾಗಿದೆ ಈ ದೋಸೆ ಅಂತ ಹೇಳಿ. ಈ ದೋಸೆಗೆ ನಾವು ತರಕಾರಿ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಈ ದೋಸೆನ ಹಾಗೆ ಆದರೂ ತಿನ್ಬೋದು ಅಥವಾ ಸಿಂಪಲ್ ಆಗಿರೋ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನೋ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಬೌಲ್ಗೆ ಸ್ವಲ್ಪ ತುರ್ಕೊಂಡಿರೋ ಬೀಟ್ರೂಟ್, ಸಣ್ಣದಾಗಾದರೂ ಆಯಿತು ದೊಡ್ಡದಾಗಾದರೂ ಆಯಿತು ಹೇಗಾದರೂ ತುರ್ಕೋಬಹುದು. ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, 1 ಚಮಚ ಜೀರಿಗೆ, 1 ಇಂಚಷ್ಟು ತುರಿದಿರೋ ಶುಂಠಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಚಮಚ ತೆಂಗಿನಕಾಯಿ ತುರಿ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. 3/4 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ 2.5 ಕಪ್ ನೀರನ್ನ ಸ್ವಲ್ಪನೇ ಹಾಕೊಳ್ತಾ ಗಂಟಿಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ದೋಸೆ ಮಾಡೋಕ್ಕೆ 3/4 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ರವೆ ತೊಗೊಂಡಿದ್ದೀವಿ. ಟೋಟಲಾಗಿ 1 ಕಪ್ ಹಿಟ್ಟಾಯಿತು. ಸೊ ಈ 1 ಕಪ್ ಹಿಟ್ಟಿಗೆ 2.5 ಕಪ್ ನೀರು ಹಾಕ್ಕೊಂಡು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಈ ದೋಸೆ ಹಿಟ್ಟನ್ನ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. 10 ನಿಮಿಷ ಆಗಿದೆ. ದೋಸೆ ಹಿಟ್ಟಲ್ಲಿರೋ ರವೆ ಎಲ್ಲ ಚೆನ್ನಾಗಿ ನೆಂದು ಉಬ್ಬಿರುತ್ತೆ. ಈಗ ಹಿಟ್ಟನ್ನ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ರವೆ ಎಲ್ಲ ಕೆಳಗಡೆ ಸೆಟ್ಲ್ ಆಗಿರುತ್ತೆ, ಹಾಗಾಗಿ ಇನ್ನೊಂದು ಸರ್ತಿ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮ್ನ ಹೈಯಲ್ಲಿಟ್ಟು ತವಾ ಬಿಸಿ ಆದಮೇಲೆ ನಾವು ಮಾಡ್ಕೊಂಡಿರೋ ದೋಸೆ ಹಿಟ್ಟನ್ನ ತವಾ ಮೇಲೆ ಹಾಕೋಣ. ಎಲ್ಲಾದರೂ ಗ್ಯಾಪ್ ಇದ್ದರೆ ಆ ಗ್ಯಾಪೆಲ್ಲನೂ ಕೂಡ ಫಿಲ್ ಮಾಡ್ಕೊಳ್ಳೋಣ. ಈ ಥರ ದೋಸೆ ಹಾಕಿ 1 ನಿಮಿಷ ಆದಮೇಲೆ ಬಾರ್ಡ್ರಲ್ಲಿ ಮತ್ತು ಮಧ್ಯದಲ್ಲೆಲ್ಲ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿದ್ಮೇಲೆ ದೋಸೆ ಒಂದು ಅರ್ಧದಷ್ಟು ಬೆಂದಿದೆ ಅನ್ನುವಾಗ ಫ್ಲೇಮ್ನ ಲೋವಲ್ಲಿಟ್ಟು ದೋಸೆ ಫುಲ್ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಳ್ಳೋಣ. ಸೊ ಯಾವುದಾದ್ರೂ ಸೈಡೆಲ್ಲ ಸ್ವಲ್ಪ ಹಿಟ್ಟು ಜಾಸ್ತಿ ಇದ್ದರೆ ಆ ಸೈಡಲ್ಲೆಲ್ಲ ಪ್ಯಾನ್ನ ಮೂವ್ ಮಾಡಿಕೊಂಡು ದೋಸೆ ಎಲ್ಲ ಕ್ರಿಸ್ಪಿ ಆಗೋ ತನಕ ದೋಸೆನ ಬೇಯಿಸ್ಕೊಳ್ಳೋಣ. ನಾವು ಈ ದೋಸೆ ಹಿಟ್ಟಿಗೆ ಮೊಸರು ಹಾಕಿಲ್ಲದೆ ಇರೋದ್ರಿಂದ ಈ ದೋಸೆ ಹಿಟ್ಟನ್ನ 2-3 ದಿನ ತನಕ ಫ್ರಿಡ್ಜಲ್ಲಿಟ್ಟು ಯಾವಾಗ ಬೇಕಾದರೂ ಮಾಡ್ಕೋಬಹುದು. ಮೊದಲನೇ ದಿನ ಮಾಡಿದ್ದಷ್ಟೇ ಫ್ರೆಶ್ ಆಗಿರುತ್ತೆ. ಈನೋ ಸೋಡಾ ಮೊಸರು ಏನು ಉಪಯೋಗಿಸಿದೆ 10 ನಿಮಿಷದಲ್ಲಿ ಗರ್ಗರಿ ಆಗಿರುವಂಥ ಬೀಟ್ರೂಟ್ ದೋಸೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.